ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಮಾಹಿತಿ ಕೇವಲ ಎಜುಕೇಷನ್ ಮತ್ತು ಇನ್ಫಾರ್ಮೇಷನ್ ಪರ್ಪಸ್ಗಾಗಿ ಮಾತ್ರ ಇರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, US ಇಸ್ರೇಲ್ ವಾರ್ ವಿತ್ ಇರಾನ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಲೇಟೆಸ್ಟ್ ಆಗಿ ನ್ಯೂಸ್ ಬಂದಿರೋದು ಈ ಒಂದು ಯುದ್ಧಕ್ಕೆ ಸಂಬಂಧಪಟ್ಟಂತೆ. ಅದು ಏನಪ್ಪ ಅಂದರೆ ಸೆಂಟರ್ ಆಫ್ ದ ಅಟ್ರಾಕ್ಷನ್, ಡೊನಾಲ್ಡ್ ಟ್ರಂಪ್ ಅವರೇ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಇವತ್ತಿನ ಈ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು, ಗುಡ್ ನ್ಯೂಸ್ ಅಂತಲೂ ಕರಿಬೋದು ರಿಗಾರ್ಡಿಂಗ್ ಮಾರ್ಕೆಟ್ ಮತ್ತು ಆ್ಯಸ್ ವೆಲ್ ಆ್ಯಸ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಕೂಡ ಅಂತ ಕರಿಬೋದು. ಐ ಆಮ್ ಟ್ರಂಪ್, ಹ್ಯಾಪಿ ಮೂಡ್ನಲ್ಲಿದ್ದಾರೆ ಟ್ರಂಪ್ ಅವರು. ನೋಡಿ, ಐ ಕ್ಯಾನ್ ಟೇಕ್ ಯು ಟರ್ನ್ ಎನಿ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಇಮೇಜ್ನಲ್ಲಿ ನಾನು ಆ ಥರ ಬಿಂಬಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಡೊನಾಲ್ಡ್ ಟ್ರಂಪ್ ಮೇಡ್ ಅ ಯು ಟರ್ನ್ ಟುಡೇ, ಬಿಗ್ ಯು ಟರ್ನ್ ರಿಗಾರ್ಡಿಂಗ್ ವಾರ್ಗೆ ಸಂಬಂಧಪಟ್ಟಂತೆ ಬಿಗ್ ಯು ಟರ್ನ್ ಅಂತ ಹೇಳ್ಬೋದು. ಏನಪ್ಪ ಅದು ಅಂತಂದರೆ, ಅವರ ಒಂದು ಟ್ರುತ್ ಒಂದು ಸೋಷಿಯಲ್ ಮೀಡಿಯಾ ಏನಿದೆ ಅದರಲ್ಲಿ ಒಂದು ಪೋಸ್ಟ್ ಮಾಡಿದರು. ಸುಮಾರು ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ ನಂತರ 4:20 ಸುಮಾರು. ಟ್ರಂಪ್ ಡಿಲೇಸ್ ಸ್ಟ್ರೈಕ್ಸ್ ಆನ್ ಇರಾನಿಯನ್ ಪವರ್ ಪ್ಲಾಂಟ್ ಸೇಸ್ ಟಾಕ್ಸ್ ವಿತ್ ಟೆಹರಾನ್ ವೆರಿ ಗುಡ್ ಅಂತ ಹೇಳ್ತಾ ಇದ್ದಾರೆ. investing.com ಒಂದು ನ್ಯೂಸ್ ಪ್ರಕಾರ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸೇಡ್ ಮಂಡೇ, ನಾನು ಟೈಮ್ ಕೂಡ ಕೋಟ್ ಮಾಡ್ತೀನಿ, ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ಈವ್ನಿಂಗ್ 4 o'clock, ಅರೌಂಡ್ 4 to 4:30 ಅಂತ ಹೇಳ್ಬೋದು. He has instructed the Pentagon to temporarily postpone military strikes. ನೋಡಿ, I repeat, temporarily postpone military strikes ಅಂತ ಹೇಳ್ತಾ ಇದ್ದಾರೆ ಅಗೇನ್ಸ್ಟ್ ಇರಾನಿಯನ್ ಪವರ್ ಪ್ಲಾಂಟ್ಸ್ ಆ್ಯಂಡ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎ 5-day ಪೀರಿಯಡ್. ನೋಡಿ, ಟೆಂಪ್ರರಿಯಾಗಿ ನಾನು ಯಾವುದೇ ಆ್ಯಕ್ಷನನ್ನು ತಗೊಳ್ಳಲ್ಲ ಅಗೇನ್ಸ್ಟ್ ಇರಾನ್ಗೆ ಸಂಬಂಧಪಟ್ಟಂತೆ, ಇರಾನ್ನ ಪವರ್ ಪ್ಲ್ಯಾಂಟ್ಸು, ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಿಲಿಟ್ರಿ ಆ್ಯಕ್ಷನ್ಸನ್ನು ನಾನು ತಗೊಳ್ಳಲ್ಲ. ಟೆಂಪ್ರರಿ ಒಂದು ಕದನ ವಿರಾಮ, ಯುದ್ಧ ವಿರಾಮ ಅಂತ ಕರಿಬಹುದು ಅಂತ ಅನ್ಕೋತೀನಿ. ಫಾರ್ ಎ 5-day ಪೀರಿಯಡ್, 5 ದಿನದವರೆಗೆ ಯಾವುದೇ ಆ್ಯಕ್ಷನ್ ತಗೊಳ್ಳಲ್ಲ. ವೈಲ್ ಎಕ್ಸ್ಪ್ರೆಸ್ಸಿಂಗ್ ಕಾನ್ಫಿಡೆನ್ಸ್ ದ್ಯಾಟ್ ಆಯಿಲ್ ಪ್ರೈಸಸ್ ವಿಲ್ ಪ್ಲಂಜ್ ಒನ್ಸ್ ಅ ಡೀಲ್ ಈಸ್ ಫೈನಲೈಸ್ಡ್. ಅಫ್ಕೋರ್ಸ್ ಇದರಿಂದ ಆಯಿಲ್ ಪ್ರೈಸಸ್ ಕೂಡ ತುಂಬ ಕಡಿಮೆ ಕ್ರೂಡ್ ಆಯಿಲ್ ಪ್ರೈಸು ಜಾಸ್ತಿ ಇತ್ತು, ಅದು ಕಡಿಮೆ ಬರುತ್ತೆ. ನಂತರ ಒಂದು ಸಲ ಡೀಲು ಫೈನಲ್ ಆಯಿತು. ಯಾವ ಡೀಲು? ಇರಾನ್ ಜೊತೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಡೀಲ್ ಫೈನಲೈಸ್ ಆಯ್ತಂದರೆ ಆಯಿಲ್ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ಥರ ಏನಪ್ಪ ಅಂದರೆ ಕದನ ವಿರಾಮ ಅಂತ ಹೇಳ್ಬೋದು, ಸೀಸ್ ಫೈರ್ ಅಂತ, ಟೆಂಪ್ರರಿ ಸೀಸ್ ಫೈರ್ ಅಂತ ಕರಿಬೋದು. ಇದರಿಂದಾಗಿ ಸಿಕ್ಕಾಪಟ್ಟೆ ಒಂದು ಪ್ಲಂಜ್ ಆಯಿತು, ಸಿಕ್ಕಾಪಟ್ಟೆ ಒಂದು ಸ್ಲೈಡ್ ಆಯಿತು ಕ್ರೂಡ್ ಆಯಿಲ್ನಲ್ಲಿ ಆ ಟೈಮ್ನಲ್ಲಿ ಅಂತ ಕರಿಬೋದು. ನಂತರ ಗೋಲ್ಡ್ ಸಿಲ್ವರ್ನಲ್ಲಿ ಜಂಪ್ ಆಗ್ತಾ ಬಂತು. ಹಾಗೆ ನಮ್ಮ ನಿಫ್ಟಿ ಕೂಡ ಸಾಕಷ್ಟು ಜಂಪ್ ಆಯಿತು ಆ ಒಂದು ಮೂಮೆಂಟ್ನಲ್ಲಿ. ನೋಡಿ, ವಾಲ್ ಸ್ಟ್ರೀಟ್ ಆ್ಯಾವ್ರೇಜಸ್ ಜಂಪ್ 2% ಈಚ್ ಆನ್ ಇರಾನ್ ಡಿ-ಎಸ್ಕಲೇಷನ್ ಹೋಪ್ಸ್. ನೋಡಿ, ಅವರ ಒಂದು ಹೇಳಿಕೆ ಕೊಟ್ಟ ನಂತರ ಅಮೇರಿಕನ್ ಮಾರ್ಕೆಟ್ ಕೂಡ 2% ಜಂಪ್ ಆಗಿ ಟ್ರೇಡ್ ಆಗ್ತಾ ಇದೆ. ಮತ್ತು ಏನು ಹೇಳ್ತಾರೆ, ದ ಡಿಸಿಷನ್ ಕೇಮ್ ಆಫ್ಟರ್ ವಾಟ್ ಹಿ ಡಿಸ್ಕ್ರೈಬ್ಡ್ ಆ್ಯಸ್ ವೆರಿ ಗುಡ್ ಆ್ಯಂಡ್ ಪ್ರೊಡಕ್ಟಿವ್ ಕನ್ವರ್ಸೇಷನ್ಸ್ ಬಿಟ್ವೀನ್ ದ ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಇರಾನ್ ಓವರ್ ದ ಪಾಸ್ಟ್ 2 days. ಈ ಒಂದು ನ್ಯೂಸ್ನಿಂದ ನೋಡಿ, US ಡಾಲರ್ ಇಂಡೆಕ್ಸು 99.34ಗೆ ಬಂದು ನಿಂತಿದೆ. 100 ಎಬೋ ಇತ್ತು, -0.31% ಕಡಿಮೆ ಆಯಿತು. ನಿಮಗೆ ಚಾರ್ಟ್ನಲ್ಲಿ ತೋರಿಸೋದಾದರೆ ಯು ಕ್ಯಾನ್ ಸಿ ಹಿಯರ್ ಡಾಲರ್ ಇಂಡೆಕ್ಸ್ ಚಾರ್ಟ್ ಇದು. ಇಲ್ಲಿ ನೋಡಿ, 100 ಎಬೋ ಇತ್ತು ಇವತ್ತು ಬೆಳಿಗ್ಗೆ. ಮಧ್ಯಾಹ್ನ ಅವರು ಹೇಳಿಕೆ ಕೊಡೋಕ್ಕಿಂತ ಮುಂಚೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಕ್ಕಿಂತ ಮುಂಚೆ ಆ್ಯಸ್ ವೆಲ್ ಆ್ಯಸ್ US ಒಂದು ಮೀಡಿಯಾ ಕೂಡ ಅವರು ಹೇಳಿದ್ದಾರೆ ಇವೆಲ್ಲ ಮಾಹಿತಿಗಳನ್ನು. ಈಗ ನಾನು ಓದಿರ್ತಕ್ಕಂಥ ಮಾಹಿತಿಗಳನ್ನು ಹೇಳಿದ್ದಾರೆ. ಅದರ ನಂತರ ನೋಡಿ, ಡೌನ್ ಆಯಿತು, ಸಡನ್ನಾಗಿ ಡೌನ್ ಆಗಿ US ಡಾಲರ್ ಇಂಡೆಕ್ಸ್ ಚಾರ್ಟ್ ಇದು, ಅದನ್ನು ತೋರಿಸ್ತಾ ಇರೋದು ನಾನು. ವೆರಿ ಇಂಪಾರ್ಟೆಂಟ್ ಇದು. ಡಾಲರ್ ಹೈ ಆದರೆ ಸ್ಟಾಕ್ ಮಾರ್ಕೆಟ್ ಬೀಳುತ್ತೆ, ಗೋಲ್ಡ್ ಸಿಲ್ವರ್ ಕೂಡ ಫಾಲ್ ಆಗುತ್ತೆ. ಡಾಲರ್ ಲೋ ಆದರೆ ಎಲ್ಲದಕ್ಕೂ ಒಳ್ಳೆಯದು. ಹೀಗಾಗಿ ಡಾಲರ್ ಕಡಿಮೆ ಆಯಿತು. ಡಾಲರ್ ನೋಡಿ
ಸಡನ್ನಾಗಿ ಫಾಲ್ ಆಯಿತು, 99ಕ್ಕಿಂತ ಕೆಳಗಡೆ ಬಂದಿತ್ತು. ನಂತರ ನಾನು ವಿಡಿಯೋ ಮಾಡೋ ಟೈಮ್ನಲ್ಲಿ 99.34 ಅಲ್ಲಿಗೆ ಬಂದು ನಿಂತಿದೆ. 99.34ನಲ್ಲಿ ಇದೆ. ನೋಡಿ, ಟ್ರಂಪ್ ಸೇಸ್ ಇರಾನ್ ಆ್ಯಂಡ್ US ಬೋತ್ ವಾಂಟ್ ಟು ಮೇಕ್ ಅ ಗುಡ್ ಡೀಲ್ ಆ್ಯಂಡ್ ಸೇಸ್ ದೇ ವಿಲ್ ಟಾಕ್ ಟುಡೇ. ಜಸ್ಟ್ ಬಂದಿರತಕ್ಕಂಥ ನ್ಯೂಸ್ ಇದು. ಇವತ್ತು ಮಾತಾಡ್ತೀವಿ, ಇವತ್ತು ಒಂದು ಆಲ್ಮೋಸ್ಟ್ ಆಲ್ ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ನಂತರ ನೋಡಿ, ಆಫ್ಟರ್ ಟ್ರಂಪ್ಸ್ ನೋ ಸ್ಟ್ರೈಕ್ ಡಿಸಿಷನ್ ಇರಾನ್ ಮೀಡಿಯಾ ಬರ್ಸ್ಟ್ಸ್ ಔಟ್ ಲಾಫಿಂಗ್ ಆ್ಯಟ್ ಹಿಮ್. ನೋಡಿ, ಇರಾನ್ ಮೀಡಿಯಾ ಏನಿವೆ ಟ್ರಂಪ್ ಹೇಳಿಕೆ ನಂತರ ಅವ್ರ ಬಗ್ಗೆ ನಗೆಚಾಟಿಕೆಯನ್ನು ಉಂಟು ಮಾಡಿವೆ. ನಮ್ಮದು ಇವತ್ತು ನಿಫ್ಟಿ 50 ಇಂಡೆಕ್ಸ್ ನೋಡಿ 22,512ಗೆ ಕ್ಲೋಸ್ ಆಗಿತ್ತು. 600 ಪಾಯಿಂಟ್ ಲಾಸ್ನಲ್ಲಿ ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡಿ 1,989 ಪಾಯಿಂಟ್ ಮೈನಸ್ನಲ್ಲಿ ಕ್ಲೋಸ್ ಆಗಿದೆ ಇವತ್ತು. ಮತ್ತು ಸೆನ್ಸೆಕ್ಸ್ ನೋಡೋದಾದರೆ ಸೆನ್ಸೆಕ್ಸ್ ಕೂಡ 1800 ಪಾಯಿಂಟ್ ಮೈನಸ್ನಲ್ಲಿ ಕ್ಲೋಸ್ ಆಗಿದೆ. ಡೌ ಜೋನ್ಸ್ ನೋಡಿ 656 ಪಾಯಿಂಟ್ ಪ್ಲಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗೆ S&P 500 79 ಪಾಯಿಂಟ್ಸ್ ಪ್ಲಸ್ ಮೋರ್ ದ್ಯಾನ್ 1.5%ಗಿಂತ ಎಬೋವ್ ಎಲ್ಲ ಟ್ರೇಡ್ ಆಗ್ತಾ ಇವೆ ಸದ್ಯಕ್ಕೆ. ನಸ್ಟಾಕ್ ಕೂಡ ಪಾಸಿಟಿವ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ನಮ್ಮ ಗಿಫ್ಟ್ ನಿಫ್ಟಿ ನೋಡಿ ಇವತ್ತು ಸಾಲಿಡ್ ರಿಕವರಿ ಆಗಿದೆ. 932 ಪಾಯಿಂಟ್ ಪ್ಲಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಫಂಟಾಸ್ಟಿಕ್ ಟ್ರೇಡ್ ಆಗ್ತಾ ಇದೆ. ನಾಳೆ ಹ್ಯೂಜ್ ಗ್ಯಾಪ್ ಅಪ್ ಆಗ್ಬೋದು. ಅದು ಸಸ್ಟೇನ್ ಆತಂದರೆ ನಾಳೆ 1,000 ಪಾಯಿಂಟ್ಗೂ ಜಾಸ್ತಿ ರನ್ ಆಗೋ ಪಾಸಿಬಿಲಿಟಿ ಇದೆ ನಿಫ್ಟಿಯಲ್ಲಿ. ನೋಡೋಣ ಯಾವ ಥರ ಮೂಮೆಂಟಮ್ ಇರುತ್ತೆ ಅಂತ. ಇಷ್ಟು ದಿನ ನೋಡಿ ಸ್ನೇಹಿತರೆ, BS ಸಾಲಿಡ್ ಆಗಿ ಆ್ಯಕ್ಟಿವ್ ಆಗಿ ಫುಲ್ಲು ಅಗ್ರೆಸಿವ್ ಆಗಿ ಇನ್ವಾಲ್ವ್ ಆಗಿದ್ವು ಮಾರ್ಕೆಟ್ನಲ್ಲಿ. ಯಾವುದು ಬಿಯರ್ ಕರಡಿ ಅಂತ ಹೇಳ್ಬೋದು. ಆದರೆ ಬುಲ್ಸ್ ಏನಾಗಿತ್ತು, ಸೈಲೆಂಟಾಗಿ ವಾಚ್ ಮಾಡ್ತಾಯಿದ್ವು. ಸೈಲೆಂಟಾಗಿ ವಾಚ್ ಮಾಡ್ತಾಯಿದ್ವು, ಸೈಡ್ವೇನಲ್ಲಿದ್ವು. ನಂತರ ಈಗ ಅಗ್ರೆಸಿವ್ ಆಗಿದೆ. ಇವತ್ತು ಈವ್ನಿಂಗ್ನಿಂದ ಅಗ್ರೆಸಿವ್ ಆಗಿದೆ ಅಂತ ಹೇಳ್ಬೋದು. ಕೇವಲ ಅಗ್ರೆಸಿವ್ ಅಲ್ಲ, ಜಂಪ್ ಮಾಡಲಿಕ್ಕೆ ತಯಾರಾಗಿದೆ. ಫಂಟಾಸ್ಟಿಕ್ ಒಂದು ಜಂಪ್ ಮಾಡಲಿಕ್ಕೆ ತಯಾರಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ನಾಳೆ ಬಿಗ್ ಒಂದು ಬುಲ್ ರನ್ ಬರೋ ಎಲ್ಲ ಪಾಸಿಬಿಲಿಟಿ ಇದೆ ಅಂತ ಈ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇದೆ. ನೋಡೋಣ ಯಾವ ಥರ ಮಾರ್ಕೆಟ್ ಓಪನ್ ಆಗುತ್ತೆ, ಹಾಗೂ ಅದು ಎಷ್ಟೊಂದು ಸಸ್ಟೇನ್ ಆಗುತ್ತೆ, ಮತ್ತು ಟ್ರಂಪ್ ಟರ್ನ್ ಆಗ್ತಾರಾ ಇಲ್ವಾ, ಅಥವಾ ತಮ್ಮ ಹೇಳಿಕೆಗೆ ಬದ್ಧರಾಗಿರ್ತಾರವಾ, ಅದನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ. ಅದೇ ರೀತಿ ಇರಾನ್ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ. ಅವರು ಕೂಡ ನಾವು ಸೀಸ್ ಫೈರ್ಗೆ ಕದಂ ವಿರಾಮಕ್ಕೆ ಒಪ್ಪಿದ್ದೀವಿ ಅಂತ ಅವರು ಕೂಡ ಒಂದು ಒಪ್ಪಿಗೆ ಹೇಳಿದರೆ, ಸೂಚನೆ ನೀಡಿದರೆ ವೆಲ್ ಆ್ಯಂಡ್ ಗುಡ್, ಫಂಟಾಸ್ಟಿಕ್ ಬುಲ್ ರನ್ ನಾಳೆಯಿಂದ ಸ್ಟಾರ್ಟ್ ಆಗಬಹುದು. ನೋಡೋಣ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ಹೇಳಿ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೇನೇ ಆಗ್ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.